ಅದರಲ್ಲೇನ್ ಡೌಟೇ ಇಲ್ಲ. ಸೂಪರ್ ಸಿಎಂ ಸುರ್ಜಿವಾಲಾನೆ, ಸರಿ. ಇನ್ನೇನ್ ಮುಖ್ಯಮಂತ್ರಿಗಳಲ್ಲ. ಸರ್, ಸಿಎಂ ಕುರ್ಚಿ ವಿಚಾರದಲ್ಲಿ ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡ್ತಾ ಇರುವಂತದ್ದು, ಡಿ ಕೆ ಶಿವಕುಮಾರ್ ಅವರು ಆಗ್ಲಿ ಅಂತ ಕೆಲವೊಂದಿಷ್ಟು ಜನರು ಇರುವಂತದ್ದು, ಇನ್ ಕೆಲವೊಂದಿಷ್ಟು ಸಿದ್ದರಾಮಯ್ಯ ಪರವಾಗಿ ಇರುವಂತದ್ದು. ಈ ಸ್ವಾಮೀಜಿಗಳು ಈ ರಾಜಕಾರಣದ ಬಗ್ಗೆ ಮಾತಾಡುವಂತದ್ದು ನೋಡಿ, ಈಗ ಯಾರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿತಾರೋ, ಯಾರು ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೋ, ಅಥವಾ ಆ ಮುಖ್ಯಮಂತ್ರಿ ಕುರ್ಚಿಗೆ ಯಾರಾದ್ರೂ ಶಿಫ್ಟ್ ಆದ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರು ಕುರ್ಚಿ ಮೇಲೆ ಯಾರು ಕಣ್ಣಿಟ್ಟಿದ್ದಾರೋ ನಮ್ಗಿದ್ ಬೇಕಾಗದಿರ್ತಕ್ಕಂಥ ವಿಚಾರ. ಇವತ್ತು ಈ ರಾಜ್ಯ ಸರ್ಕಾರ 136, 138 ಸ್ಥಾನ ಸಂಪೂರ್ಣ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಮಾಡಿದೆ. ಜನ ಆಶೀರ್ವಾದ ಮಾಡಿದ್ದಾರೆ. ಮಾತೆತ್ತಿದ್ರೆ ಗ್ಯಾರಂಟಿ ಅಂದಿದ್ದಾರೆ. ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿದ್ರು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ. ಇಲ್ಲಿವರೆಗೂ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಧಾರ್ಮಿಕ ಗುರುಗಳು, ತಾವೇನ್ ಪ್ರಶ್ನೆ ಕೇಳಿದ್ದೀರಿ, ಧಾರ್ಮಿಕ ಗುರುಗಳು ಒಂದಷ್ಟು ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಸಮುದಾಯದ ಕೆಲವೊಂದಷ್ಟು ನಾಯಕರುಗಳು ಮುಂದೆ ಅವಕಾಶ ಬಂದು ಕೂತಂತ ಸಂದರ್ಭದಲ್ಲಿ ಕೂರ್ಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿರ್ಬೋದು. ಅದರಲ್ಲೇನು ತಪ್ಪೇನಿಲ್ಲ.